ಮುಂದಿನ ಸುದ್ದಿ ಈ ರೀತಿ ಆಗಿದೆ. ಮತ್ತೆ ಕಾವೇರಿ ಸಂಕಟ ಎದುರಾಗಿರೋದು. ನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋದನ್ನ ಹೇಳಲಾಗಿದೆ. ಎಗೇನ್ ನಮಗೆ ಅನ್ಯಾಯ ಆಗ್ತಾ ಇರುವಂತದ್ದು. ಇದು ಮೊದಲ ಬಾರಿಗೆ ಏನಲ್ಲ, ನಮಗೆ ಪ್ರತಿ ಬಾರಿಯೂ ಇದೇ ತರ ಅನ್ಯಾಯ ಆಗ್ತಾನೆ ಇರತ್ತೆ. ಈಗ ಮತ್ತೊಮ್ಮೆ ಆಗಿದೆ, ಹೊಸದಾಗಿದೆ, ಮೊದಲ ಬಾರಿಗೆ ಆಗಿದೆ ಅಂತ ಆಘಾತಕ್ಕೊಳಗಾಗೋದೇನಿಲ್ಲ. ಪ್ರತಿ ಬಾರಿ ಆಗದು ಮತ್ತೊಮ್ಮೆ ಆಗಿದೆ. ನೋಡಿ, ಕರ್ನಾಟಕದ ಮುಕ್ಕಾಲು ಭಾಗದಲ್ಲಿ ಬರದ ಛಾಯೆ ಆವರಿಸಿರುವ ಹೊತ್ತಲ್ಲೇ ತಮಿಳುನಾಡಿಗೆ ಕರ್ನಾಟಕ ಪ್ರತಿದಿನ 3500 ಕ್ಯೂಸೆಕ್ ಕಾವೇರಿ ನೀರನ್ನು ಹರಿಸಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಂಗಳವಾರ ಶಿಫಾರಸು ಮಾಡಿದೆ. ಸಮಿತಿಯ ಈ ತೀರ್ಮಾನದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆಘಾತ ಉಂಟಾಗಿದೆ. ಮುಂಗಾರು ಆರಂಭವಾಗಿ 2 ತಿಂಗಳು ಕಳೆದ್ರೂ ಕಾವೇರಿ ಜಲಾನಯನ ಪ್ರದೇಶದ 4 ಜಲಾಶಯಗಳು ಅರ್ಧದಷ್ಟು ಭರ್ತಿಯಾಗಿಲ್ಲ. ಇಂತಹ ಸನ್ನಿವೇಶದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿರುವಂತ ಕರ್ನಾಟಕ ಸರ್ಕಾರ ಸಮಿತಿಯ ಶಿಫಾರಸಿನ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಮೇಲ್ಮನವಿ ಸಲ್ಲಿಸುವುದಾಗಿ ಪ್ರಕಟಿಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಕರ್ನಾಟಕ ಸರ್ಕಾರ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಿನ್ ಯಾವ ತರ ಹೋರಾಟ ಮಾಡ್ತಾರೋ ಅದ್ ಏನ್ ಕಥೆಯೋ ಗೊತ್ತಿಲ್ಲ. ನೋಡಿ, ಇನ್ನು ಈ ಪ್ರಾಧಿಕಾರದ ಸಭೆ ಶೀಘ್ರ ನಡೆಯಲಿದೆ. ಒಂದ್ ವೇಳೆ ಸಮಿತಿಯ ಶಿಫಾರಸನ್ನು ಪ್ರಾಧಿಕಾರ ಎತ್ತಿಳಿದ್ರೆ ಕರ್ನಾಟಕ ಸರ್ಕಾರ ನೀರು ಬಿಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ಬರುತ್ತೆ. ಸಮಿತಿಯ ಶಿಫಾರಸಿನ ಪ್ರಕಾರ ಇಂದಿನಿಂದ ಅಂದ್ರೆ ಜುಲೈ 29ರಿಂದ ಇವತ್ತಿನಿಂದ 15 ದಿನ ತಮಿಳುನಾಡಿಗೆ ನೀರು ಹರಿಸಬೇಕಾಗಿದೆ. ಬಿಳಿಗುಂಡ್ಲುವಿಲಿನಲ್ಲಿ 3500 ಕ್ಯೂಸೆಕ್ ನೀರಿನ ಹರಿವನ್ನ ಖಚಿತಪಡಿಸಿಕೊಳ್ಬೇಕು ಅಂತ ಸಮಿತಿ ಸೂಚಿಸಿದೆ. ಅಂದ್ರೆ ಬಿಳಿಗುಂಡ್ಲು ಮೂಲಕ 15 ದಿನಗಳಲ್ಲಿ 4.6 TMC ಅಡಿ ನೀರು ತಮಿಳುನಾಡಿಗೆ ಹರಿದು ಹೋಗಬೇಕು. ಆದ್ರೆ 4 ಜಲಾಶಯಗಳಿಂದ ಪ್ರತಿದಿನ 6000 ಕ್ಯೂಸೆಕ್ ನಿಂದ 7000 ಕ್ಯೂಸೆಕ್ ನೀರನ್ನ ಹರಿಸಬೇಕಾಗತ್ತೆ. 15 ದಿನಗಳ ಅವಧಿಯಲ್ಲಿ ರಾಜ್ಯದ ಜಲಾಶಯಗಳ ನೀರು 5.5 TMC ಅಡಿಯಷ್ಟು ಕಡಿಮೆ ಆಗತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಉತ್ತಮ ಮಳೆ ಆಗುವಂತ ಮುನ್ಸೂಚನೆ ಇಲ್ಲ. ತಮಿಳುನಾಡಿಗೆ ನೀರು ಹರಿಸಿ ಜಲಾಶಯಗಳ ನೀರನ್ನ ಬರಿದು ಮಾಡಿಕೊಂಡ್ರೆ ಬೆಂಗಳೂರು, ಮಂಡ್ಯ, ಮಳವಳ್ಳಿ ಮತ್ತಿತರ ಪ್ರದೇಶಗಳ ಜನರಿಗೆ ಕುಡಿಯೋ ನೀರು ಒದಗಿಸುವುದು ಹೇಗೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಈಗ ಶುರುವಾಗಿರುವಂತ ತಲೆಬಿಸಿ. ಕೆಆರ್ಎಸ್ ನಲ್ಲಿ 33% ಮಾತ್ರ ನೀರಿದೆ. ಉಳಿದ 3 ಜಲಾಶಯಗಳ ನೀರಿನ ಸಂಗ್ರಹ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಕೆಆರ್ಎಸ್ ನಲ್ಲಿ ಇರೋದು 17 TMC ಅಡಿ ನೀರಿನಲ್ಲಿ ಡೆಡ್ ಸ್ಟೋರೇಜ್ ಹೊರತುಪಡಿಸಿದ್ರೆ ಬಳಕೆಗೆ ಸಿಗುವುದು 8 TMC ಅಡಿ ಮಾತ್ರ. 4 ಜಲಾಶಯಗಳಲ್ಲಿ ಕಳೆದ ವರ್ಷ ಇದೇ ದಿನ 109 TMC ಅಡಿಯಷ್ಟು ನೀರಿತ್ತು. ಈ ವರ್ಷ ಖಾಲಿ 63 TMC ನೀರಿದೆ. ಈ ಜಲಾಶಯಗಳಿಗೆ ಒಳಹರಿವು 12892 ಕ್ಯೂಸೆಕ್ ಇದ್ರೆ ಹೊರಹರಿವು 2045 TMC ಅಡಿ ಇದೆ. ಸಮಿತಿಯ ಅಧ್ಯಕ್ಷ ವನಿತ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಮಂಗಳವಾರ ನಡೆದಂತ ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಯ ಅಧಿಕಾರಿಗಳು ಭಾಗಿಯಾದರು. ಮಳೆ ಪ್ರಮಾಣ, ಜಲಾಶಯಗಳಿನ ನೀರಿನ ಪ್ರಮಾಣದ ಪರಾಮರ್ಶೆ ನಡೆಸಿದ ಸಮಿತಿ ನೀರು ಬಿಡುಗಡೆಗೆ ಶಿಫಾರಸನ್ನ ಮಾಡಿತು. ಸೊ ಇಲ್ಲಿ ಕರ್ನಾಟಕದ ವಾದ ಏನು ಅನ್ನೋದು ಕೇಳಿಸ್ಕೊಳ್ಬೇಕಾಗತ್ತೆ, ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಕರ್ನಾಟಕದ ವಾದ ಇಷ್ಟೇನೆ. ಕಳೆದ 2 ತಿಂಗಳಲ್ಲಿ ಕರ್ನಾಟಕದ 4 ಜಲಾಶಯಗಳ ಒಳಹರಿವು 30 ವರ್ಷಗಳ ಸರಾಸರಿಗಿಂತ ಕಡಿಮೆ ಇದೆ. ಜಲಾಶಯಗಳಲ್ಲಿ ಈಗಿರುವ ನೀರು ಕುಡಿಯುವ ನೀರಿನ ಪೂರೈಕೆಗೂ ಸಾಕಾಗುವುದು ಕಷ್ಟ. ಕುಡಿಯುವ ನೀರು ಹೊರತುಪಡಿಸಿ ಯಾವುದೇ ಉದ್ದೇಶಕ್ಕೂ ನೀರು ಹರಿಸುವ ಸ್ಥಿತಿಯಲ್ಲಿ ರಾಜ್ಯ ಇಲ್ಲ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಮಿಳುನಾಡಿನ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಸಾಕಷ್ಟಿದೆ ಅನ್ನೋದನ್ನ ನಮ್ಮ ಸರ್ಕಾರ ಕರ್ನಾಟಕ ಹೇಳ್ತಾ ಇರೋದು. ಈ ಕಡೆ ತಮಿಳುನಾಡವರು ಕೂಡ ಆರೋಪಿಸ್ತಾ ಇದ್ದಾರೆ. ಅವರ ಆರೋಪ ಏನು ಅಂತಂದ್ರೆ 2 ತಿಂಗಳಲ್ಲಿ ಕರ್ನಾಟಕದ 4 ಜಲಾಶಯಗಳಿಗೆ 37 TMC ಅಡಿ ನೀರು ಹರಿದು ಬಂದಿದೆ. ಇದು 30 ವರ್ಷಗಳ ಸರಾಸರಿ 99 TMC ಅಡಿಗಿಂತ ಕಡಿಮೆ ಎಂಬುದು ನಿಜ. ಕರ್ನಾಟಕವು 2 ತಿಂಗಳಲ್ಲಿ 36 TMC ಅಡಿ ನೀರು ಬಿಡಬೇಕಾಗಿತ್ತು. ಬಿಟ್ಟಿರುವ ನೀರು 3.5 TMC ಅಡಿ ಮಾತ್ರ ಅಲ್ಲದೆ ಹಳೆ ಬಾಕಿ 9.5 TMC ಅಡಿಯನ್ನು ಬಿಡುಗಡೆ ಮಾಡಬೇಕಾಗಿದೆ. ಕೂಡಲೇ ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕ ನಿರ್ದೇಶನ ನೀಡಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ನೋಡಿ, ಅರೆಬೆತ್ತಲೆ ಪ್ರತಿಭಟನೆ, ಉರುಳು ಸೇವೆಯನ್ನ ಮಾಡಲಾಗಿದೆ. ತಮಿಳುನಾಡಿಗೆ ಮುಂದಿನ 15 ದಿನ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಮಾಡಿರುವಂತಹ ಶಿಫಾರಸು ವಿರೋಧಿಸಿ ವಿವಿಧ ರೈತಪರ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಮಂಗಳವಾರ ಅರೆಬೆತ್ತಲೆ ಪ್ರತಿಭಟನೆ ಹಾಗೂ ಉರುಳು ಸೇವೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ ರೈತರು? ನೋಡೋಣ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತದ್ದು. ನಮ್ಮಲ್ಲೇ ಮಳೆ ಇಲ್ಲ, ನಮ್ಮಲ್ಲೇ ನೀರಿಲ್ಲ ಅಂತದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ರಾಜ್ಯದ ರೈತರೇ ಆತ್ಮಹತ್ಯೆ ಹಾದಿಯನ್ನ ಹಿಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲದೆ ಇರೋ ನೀರನ್ನ ನೀರ್ ಬಿಡಿ ಅಂತಂದ್ರೆ ಎಲ್ಲಿಂದ ಬಿಡೋದಕ್ಕೆ ಸಾಧ್ಯ ಆಗತ್ತೆ? ಇದು ಪ್ರಶ್ನೆ ಅಲ್ವಾ? ಸೊ ಹಾಗಾಗಿ ಯಾವಾಗ ಈ ಒಂದು ಆದೇಶ ಬಂತು, ಈ ಆದೇಶ ಬರ್ತಾ ಇದ್ದ ಹಾಗೇನೆ ಹೋರಾಟ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡಲಾಗಿದೆ. ನೋಡಿ, ಇವತ್ತಿನಿಂದ ನೀರನ್ನು ಬಿಡ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ರೂಲ್ಸ್ ಆಯ್ತಲ್ಲ, ಸಭೆಯಲ್ಲಿ ಮಾತುಕತೆ ಆಯ್ತಲ್ಲ, ಚರ್ಚೆ ಆಯ್ತಲ್ಲ, ಅದರ ಪ್ರಕಾರ ಅಕಸ್ಮಾತ್ ನೀರ್ ಬಿಡೋದೇ ಆದ್ರೆ
ನೀರು ಬಿಡ್ತಾ ಇದ್ದಾರೆ, ನೀರು ಬಿಡ್ತೀವಿ ಅನ್ನೋದೇನಾದ್ರು ಗೊತ್ತಾಯ್ತು ಅಂದ್ರೆ ಇವತ್ತು ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಯಾಕಂದ್ರೆ ರೈತರಿಗೂ ಕೂಡ ನೋಡಿ ನೋಡಿ ಸಾಕಾಯ್ತು, ಪ್ರತಿ ಬಾರಿಯೂ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಆಗಿದೆ, ಇದೇ ಆಯ್ತು, ಎಲ್ಲಿ ಎಡುತ್ತಾ ಇದೀವಿ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಅಥವಾ ಏಕಪಕ್ಷೀಯ ನಿರ್ಧಾರ, ಒನ್ ಸೈಡೆಡ್ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಪ್ರಾಧಿಕಾರದವರು, ಸಮಿತಿಯವರು ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ನಿಮಗೆ ಎಷ್ಟೋ ಬಾರಿ ನಾವು ಈ ತರದ್ದು ವಿಚಾರಗಳನ್ನ ನೋಡಿದ್ದೀವಿ. ನಮ್ಮಲ್ಲಿ ನೀರಿಲ್ಲ, ಮಳೆ ಇಲ್ಲ ಅಂತ ಹೇಳಿದ್ರು, ಇಲ್ಲ ನೀರ್ ಬಿಡಿ ನೀರ್ ಬಿಡಿ ನೀರ್ ಬಿಡಿ ಅಂತಾನೆ ಇದ್ರೆ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿಯನ್ನು ಯೋಚನೆ ಮಾಡ್ಬೇಕಾಗತ್ತಲ್ವಾ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಹೋರಾಟ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಕಸ್ಮಾತ್ 29ನೇ ತಾರೀಕಿಂದ ನೀರು ಬಿಡಬೇಕು ಅಂತ ಹೇಳಿರೋದು, ಇವತ್ತೇನಾದ್ರೂ ನೀರು ಬಿಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಯ್ತು ಅನ್ನೋದಾದ್ರೆ ಮಂಡ್ಯ, ಮೈಸೂರು ಈ ಭಾಗಗಳಲ್ಲಿ ಪ್ರತಿಭಟನೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಬಹುದಾದ ಎಲ್ಲ ಲಕ್ಷಣಗಳು ಕೂಡ ಇದೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಸಮಿತಿಯ ಶಿಫಾರಸಿನ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಸಮಾಲೋಚಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು. ಪ್ರಾಧಿಕಾರದಲ್ಲಿ ರಾಜ್ಯಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸ ಇದೆ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. ನಿನ್ನೆ ಮಾತಾಡಿರೋದು ಇವರು. ಇದನ್ನ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಗೆ ಮಾತಾಡ್ತೀನಿ, ಮುಂದಿನ ನಿರ್ಧಾರಗಳು ನಿರ್ಣಯಗಳನ್ನ ಹೇಗೆ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಇವ್ರಿನ್ ಚರ್ಚಿಸಿ ತೀರ್ಮಾನ ಕೈಗೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ತಾರೆ ಅಂತ. ರಾಜ್ಯದ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡೇ ನಿರ್ಧಾರಗಳನ್ನ ಕೈಗೊಳ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ರೈತರ ಆಕ್ರೋಶಕ್ಕೆ ಕಾರಣ ಆಗ್ಬೇಕಾಗತ್ತೆ ಒಂದು. ಮತ್ತೆ ಪ್ರಾಕ್ಟಿಕಲ್ ಆಗಿಯೂ ಕೂಡ ಕುಡಿಯೋ ನೀರಿಗೂ ಸಮಸ್ಯೆಗಳು ಉಂಟಾದಾಗ ಏನ್ ಮಾಡ್ತೀರಾ, ಏನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಆಕ್ಚುಲ್ ಆಗಿ ನೀವು 2 ತಿಂಗಳಿಂದ ಮಳೆ ಇಲ್ವಲ್ಲ, ಮಳೆಗಾಲ ಪ್ರಾರಂಭದ ಪರಿಸ್ಥಿತಿಯಲ್ಲೇ ಹವಾಮಾನ ಇಲಾಖೆಯವರು ಎಚ್ಚರಿಕೆ ಕೊಟ್ಟಿದ್ರು ಈ ಬಾರಿ ಮಳೆ ಕಮ್ಮಿ ಅಂತ. ಇಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ. ಏನು ಮಾಡ್ಬೋದು ನಾವು, ಆಲ್ಟರ್ನೇಟಿವ್ ವ್ಯವಸ್ಥೆ, ಬದಲಿ ವ್ಯವಸ್ಥೆ ಏನು ಮಾಡ್ಬೋದು, ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ ಅದನ್ನ ಚೆಕ್ ಮಾಡ್ಕೋಬೇಕಾಗಿತ್ತು. ಈಗ ತಮಿಳ್ನಾಡು ಅವ್ರು ನೀರು ಬೇಕು ಅಂದಾಗ ಈಗ ನೀವೇನು ಕೂತ್ ಮಾತಾಡ್ತೀರಾ ಅನ್ನೋದು ಪ್ರಶ್ನೆ.